ಹೊನ್ನವಾಡ ಗ್ರಾಮಕ್ಕೆ ಬಂದಿದ್ದೀವಿ. ಹೊನ್ನವಾಡ ಗ್ರಾಮಕ್ಕೆ ಅನ್ನೋರು ನಿಮ್ಮ ಹೆಸರು? ರಾಹುಲ್ ಮಾಲ್ಗಾರ್ ಅನ್ನೋರ ಪ್ಲಾಟಿಗೆ ಬಂದಿದ್ವಿ. ಇವತ್ತು ಇದು ನೋಡ್ಬೇಕಾದ್ರೆ ನೀವು ಪ್ಲಾಟ್ ಎಷ್ಟು ದಿನದ ಪ್ಲಾಟ್ ಐತ್ರಿ? ಈಗ 115 ದಿನದ ಪ್ಲಾಟ್ ಐತಿ. ಇದ್ರೊಳಗೆ ಶುಗರ್ ಎಷ್ಟಪ್ಪ ಅಂದ್ರೆ ಎಷ್ಟು ಮಾತ್ರ 27-28ವರೆಗೆ ಶುಗರ್ ತರಿಸ್ಕೊಟ್ಟಿದ್ದೈತಿ. ಮತ್ತು ಈ ಪ್ಲಾಟಿಗೆ ಹೋದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ಏನು ವ್ಯತ್ಯಾಸ ಆಗೈತೆ ಅನ್ನೋದು ಅಣ್ಣಾರ ಬಾಯಿಂದ ಕೇಳೋಣ. ನಮ್ಗೆ ಹೇಳ್ರಿ ಅಣ್ಣ, ವಾಸ್ತಲ ಯಾವ ಥರ ಐತಿ ನಿಮ್ಮ ಪ್ಲಾಟು, ಆಮ್ಯಾಗ ಖರ್ಚು ವೆಚ್ಚನು ಯಾವ್ಯಾವ ಥರ ಆಗೈತಿ, ಆಮ್ಯಾಗ ದಾವಣಿ ಬಂದು ಸಿಚುವೇಶನ್ದಾಗ ಹೆಂಗೆ ಆಗೈತಿ, ಯಾವ್ಯಾವ ಥರ ಬಂದೈತಿ ಅನ್ನೋದು ನೀವು ಒಂದು ಸ್ವಲ್ಪ ರೈತರಿಗೆಲ್ಲ ತಿಳಿಸ್ಕೊಡ್ರಿ. ಈ ಸರ್ತ ನಮ್ಮ ಹೂನ ಬರ್ತಾವೆ ನೋಡಿ, ಗ್ಯಾರಂಟಿ ಇದ್ದಿಲ್ಲ ಮೇಲೆ ಮಾತ. ಆದ್ರೂ ಹಿಂಗೆ ಮೆಸ್ತ್ರಿ ಸಿಕ್ಕರು ಸಿಗೋಣ ಅವ್ರದಿಂದ ನಾವು ಒಂದು ಯಾವುದೋ SP ಅಗ್ರೋಟೆಕ್ಸ್ ಒಂದು ಔಷಧ ಸಿಕ್ಕೈತಿ. ಅದ್ರ ಮೇಲೆ ನಾವು ಸಣ್ಣಕ್ಕೆ ಬಂದೀವಿ ರೀ, ಆರ್ಗ್ಯಾನಿಕ್ ಹೋಗ್ರಿ ಅಂತ ಮುಂದೆ ಬಂದ ಕಿಶಿಂದ ವರ್ಷ ದವನ್ಯಾಗ ಒದ್ದಾಡ್ತಿದ್ದೀವಿ ರೀ. ಈ ಸರ್ತ ದವನಿ ತಪ್ಪು ಅನ್ನೋದು ಎಲ್ಲಿ ಸಿಕ್ಕಿಲ್ಲ. ಮಧ್ಯಮ ಎರಡನೇದು ಔಷಧ ಖರ್ಚು ಅನ್ಕ ಭಾಳ ಅಂದ್ರೆ ಅದು ವರ್ಷ ನಮ್ಮ 1000 ಗಿಡಕ್ಕೆ ಒಂದು 1.5 ಲಕ್ಷ ರೂಪಾಯಿ ಖರ್ಚು ಆಕೈತೆ ರೀ ಟೋಟಲ್. ಅಂದ್ರೆ ಗೊಬ್ಬರ ಬತ್ತು, ಔಷಧ ಬತ್ತು. ಈ ಸರ್ತ ರೌಂಡ್ ಫಿಗರ್ದಾಗ 50,000 ಬಗೆಹರಿಸ್ಯಾರಿ. ಒಟ್ಟು ಶುಗರ್ ಮಾತ್ರ ಫುಲ್ ಕ್ವಾಲಿಟಿ ಐತಿ ಸದ್ಯಗ. ಇನ್ನು ಮೊನಕ್ ಆಕ್ಷನ್ ನೋಡ್ಬೇಕು, ಅದು ಹೆಂಗೆ ಬೀಳ್ತೈತೆ ಆ ಇಳುವರಿ ಮೇಲೆ ಮುಂದಿನ ಹೆಜ್ಜೆ ಇಡ್ಬೇಕು ರೀ. ಮೇಸ್ತ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಮೇಸ್ತ್ರಿ ಇಲ್ಲಿ ಸುತ್ತಮುತ್ತ ಹಳ್ಳಿಯಾಗ ಅವ್ರ ಸೈಡ್ ಇವ್ರು ಯಾರು ಸಿಗಂಗಿಲ್ಲ ಅನಿಸೈತಿ ರೀ ನಾತಕ. ಯಾಕಂದ್ರೆ ನಾನು ಮಹಾರಾಷ್ಟ್ರದಿಂದ ರಗಡ ಮಂದಿನ ಮೇಸ್ತ್ರಿ ತಂದಿಟ್ಟಿನಿ ರೀ. ಸಾಂಗ್ಲಿ ಒಬ್ರು ಇದ್ರು, ಆಮೇಲೆ ತಾಸವಾದಿಂದ ಇದ್ರು, ಆಮೇಲೆ ತಿಕೋಟದವ್ರು ಒಂದಿಬ್ರು ಇದ್ರು, ಲೋಕಲ್ದವ್ರು ಫ್ರೆಂಡ್ ಸರ್ಕಲ್ದಾಗ ಸುನಿ ವರ್ಕ್ ಮಾಡ್ತಿದ್ವಿ. ಆದರೂ ಸುನಿ ಅಟ್ರ ಬರ್ತಕ್ಕಿತ್ತು. ಆದ್ರೆ ಇವ್ರು ಬಂದ ಹಿಡ್ದನಕ ಯಾರ್ದು ಏನು ಕೇಳಿಲ್ಲ. ಆದ್ರೆ ಇವ್ರು ಮಾತ್ರ ಫುಲ್ ಟಾಪ್ ಅನಿಸ್ಯಾರಿ ಸದ್. ಮತ್ತು ಈ ಥರ ಕ್ವಾಲಿಟಿನೂ ಯಾವ ಥರ ಅನ್ಸೈತಿ ನಿಮಗೆ? ಹೋದ ಸಲಕ್ಕೆ ಈ ಸಲಕ್ಕೆ ಕ್ವಾಲಿಟಿ ಮಾಲ್ ಎಲ್ಲೇನು ಭಾಳ ಅಂದ್ರೆ ಭಾಳ ಅತಿಶಯ ಫರ್ಕ್ ಆಗೈತೆ ರೀ. ಯಾಕಂದ್ರೆ ಈಗ ಮಾಲ್ ಫಲ್ಪು ಐತಲ್ರಿ? ಫುಲ್ ಐತ್ರಿ ಸದ್. ಈಗ ಲೋಕಲ್ದವರು ಈಗ ಸದ್ದಾಗ 50 ರೂಪಾಯಿ ಸರ್ಸ ಕಡೆ ಬೇಡಿಗೆ ರೀ. ಅದ್ರ ಕೊಟ್ಟಿಲ್ಲ ಇದನ್ನ ಮಾಲ. ಯಾಕಂದ್ರೆ ನಾ ಇಲ್ಲಿ ಮಾಡಿದ್ದ ಈಗ ಯಾಕಂದ್ರೆ ಒಂದು ಆರ್ಗ್ಯಾನಿಕ್ ಮೇಲೆ ನಾವು ವಿಶ್ವಾಸ ಇಟ್ಟು ಮಾಡಿದೀವಿ ರೀ. ಈ ಮತ್ತೆ ಆರ್ಗ್ಯಾನಿಕ್ ರಿಸಲ್ಟ್ ಬೇಕಿರ್ಲ. ಯಾಕಂದ್ರೆ ನಾ ಒಬ್ಬ ಸಾಯ್ತೇನೆ ಈ ಸದ್ದ. ಏನೇ ರಿಸಲ್ಟ್ ಬಂದ್ರು ನನಗೆ ಸಿಗ್ಬೇಕು. ಈಗ ಯಾಕಂದ್ರೆ ನನಗೆ ಸಿಕ್ತು ಮತ್ತೊಬ್ಬ ರೈತ ಒಳ್ಳೇದಾಗ್ಬೇಕು. ಯಾಕಂದ್ರೆ ನನಗೂ ಒಬ್ರು ಹೇಳಿದ್ರು, ಪ್ರಮೋದ್ ಮಾಲ್ಗಾರ್ ನಮ್ ಕಾಕ ನಮಗ. ಅದನ್ನ ಬಿಟ್ಟ ಅವನು ಒತ್ತಿದಿಂದ ನಾ ತಂದ್ ಬಿಟ್ಟನ್ರಿ. ಅದ್ರ ರಿಸಲ್ಟ್ ಮಾತ್ರ ಫುಲ್ ಟಾಪ್ ಐತಿ ಈಗ. ಇನ್ನು ಮೊನಕಾಯಿ ನಿಮಗೆ ನಾ ಒಂದು ಮಾತು ಹೇಳಿದ್ರಿ, 3 kg 1 kg ಕುಣಿಸಿ ಕೊಡ್ತೀನಿ ಅಂತ ಹೇಳಿ. ಅದನ್ಕ ಈ ಸದ್ದ ಈಗ ಪ್ಲಾಟ್ ನೋಡಿದ್ರೆ ಏನ್ ಅನ್ಸುತ್ತೆ? ವರ್ಷ ಅನ್ಕ ಸರ್ ಈಗ ನಾವು ಹೇಳೋ ಲೆಕ್ಕದ್ದೇನು ನೋಡ್ರಿ 3 kg ಕೊಂಡಿರ್ತೈತ್ರಿ. ಹೆಚ್ಚಿ ಕಡಿಮೆ ಒಳಗೆ ಬರತ್ತೀರಿ, ಹೊಳಗೆ ಹೊಲಕ್ಕೆ ಅನಿಸೈತಿ. ಯಾಕಂದ್ರೆ ನಮ್ಮ ಶುಗರ್ ಬರುವ 22-23 ಹೈಯೆಸ್ಟ್. ಅದು ಹೆಂಗ 4.5 ತಿಂಗಳು ಆದ್ ಬೇಕ್ರಿ. ಈ ಸದ್ದ 117 ದಿನ ಐತ್ರಿ. ಸದ್ಯಗ ಒಳಗಿನ ಮಾಲ್ ಏನೈತಿ 23-24 ಶುಗರ್ ತೋರ್ಸೈತಿ. ಹೊರಗಿನ ಮೈ ಅನ್ಕ 26-27-28 ತೋರ್ಸಲಾಯ್ತು. ಇನ್ನೂ ಇನ್ಕ್ರೀಸ್ ಆದತೇನು ಹೆಂಗ್ರಿ? ಇನ್ನ ಒಂದು ಕ್ಯಾನ್ ಐತ್ರಿ. ಅದಕ್ಕೆ ಅದನ್ನೊಂದು ಕ್ಯಾನ್ ಕೊಟ್ಟಿವ್ರು ಅಂತ ನನ್ನ ಲೆಕ್ಕ 30 ಟಾರ್ಗೆಟ್ ಕುಂದಿರ್ತೈತಿ ಅಂತ ಅನಿಸೈತ್ರಿ. ಈಗ ಅಪ್ಟೇಕ್ ಕೊಟ್ರಿ ಇನ್ನು ಶುಗರ್ ಬೂಸ್ಟರ್ ಐತ್ರಿ? ಇನ್ನು ಶುಗರ್ ಬೂಸ್ಟರ್ ಐತಿ. ಓಕೆ ಸರ್, ಓಕೆ. ಬಟ್ ರೈತರು ಒಳ್ಳೇದಾಗ್ಬೇಕ್ರಿ. ರೈತರು ಪ್ರಮೋದ್ ಅವ್ರು ಯೂಸ್ ಮಾಡಿದ್ರು, ಇವರು ಯೂಸ್ ಮಾಡ್ಬೇಕಾದ್ರೆ ನನಗೂ ತಲೆ ತಿಂದ್ರು. ಎಲ್ಲ ನೀವು ಯೂಸ್ ಮಾಡ್ತೀರಾ ಮಾಡ್ರಿ, ಮಾಡ್ಲಿಕ್ಕೆ ಬಿಡ್ರಿ ತಕ್ಷಣ ನಾ ಐತ್ಲ ಅವ್ರಿಗೆ ಅವ್ರ ಪ್ಲಾಟ್ ಕನ್ಸಲ್ಟಿಂಗ್ ಮಾಡ್ತಿದ್ದೇನೆ. ಅದೇ ಥರ ಇದು ಈ ಸಲನೂ ಅವ್ರ ಪ್ಲಾಟಿಗೆ ನೆಕ್ಸ್ಟ್ ವಿಡಿಯೋ ಈಗ ಅವ್ರದ್ದು ಪ್ಲಾಟಿಗೆ ಐತಿ. ಇವರು ಕೂಡ ಆ ಕಂಪ್ನಿ ಒಳಗೆ ಒಂದು ಕೆಲಸ ಮಾಡ್ಕೊತಾನ ಎಲ್ಲ ರೈತರಿಗೂ ಸ್ವಲ್ಪ ಹೆಲ್ಪ್ ಆಗಲಿ, ಕಡಿಮೆ ಖರ್ಚು ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳಿದ್ನಿ ಅವರಿಗೆ ಮಾಡ್ಕೊಳ್ತೇಳಿ. ಎಲ್ಲ ರೈತರು ಬಳಕೆ ಮಾಡಕತ್ತಾರೆ. ಬಟ್ ಬಳಕೆ ಮಾಡಿದ ಪ್ರಕಾರನೂ ಅವ್ರಿಗೆ ಅರ್ಧ ಖರ್ಚಿನಾಗೂ ಈ ಥರ ಕ್ವಾಲಿಟಿ ನಮಗೆ ಎಲ್ಲ ಥರ ಬರ್ಸ್ಕೊಡ್ತಾರೆ. ಖರ್ಚು ಲೆಕ್ಕ ತೆಗೆದ್ರೆ ಸರ್ ಈಗ ನಿಂದ್ರಿ ನಾವೇ ನಮ್ದೇ ಹೇಳ್ತೀನಿ ನಿಮ್ಗೆ. ಸಾಧಾರಣ ಅಂದ್ರೆ ಒಂದು 1000 ಗಿಡಕ್ಕೆ ನಾವು ಗೊಬ್ಬರ ಬತ್ತು ಎಲ್ಲ ಬತ್ತು ಒಂದು 1.5 ಲಕ್ಷದಿಂದ 2 ಲಕ್ಷ ತನಕ ನಮ್ಗೆ ಖರ್ಚು ಆಕೈತಿ. ಈ ಸರ್ತ ಎಲ್ಲ ರೌಂಡ್ ಫಿಗರ್ದಾಗ ಒಂದು 60 ಮಾಡಿ 70,000 ರೂಪಾಯಿ ಒಳಗೆ ಬಂದೈತಿ. ಎಷ್ಟು ಒಳಗೆ ಬಂದೈತಿ? ಪೂರ್ತಿ ಕ್ಲಿಯರ್ ಇದೆ. ನಿಮ್ಗೇನು ಫುಲ್ ಖುಷಿ ಐತಿರಲ್ಲ ಒಟ್ಟು? ಎಲ್ಲಿ ಏನ್ರಿ ಎಲ್ಲ ರೈತರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ದಯಮಾಡಿ ಇದನ್ನು ಯೂಸ್ ಮಾಡಿರ್ತ ಕೇಳ್ಕೊತಾನ್ರಿ. ಯಾಕಂತೇಳಿ ಭಾಳ ಸರ್ಕಾರಿ ಡೋಸ್ ಉಪಯೋಗ ಮಾಡೋದ್ರಿಂದ ಎಲ್ಲಾನು ಹಾಳಾಕೈತ್ರಿ ಮೇನ ಅಂತ. ಇದು ಅಗದಿ ರೀಸನೇಬಲ್ ರೇಟ್ನಾಗ ಸಿಗಲ ಐತಿ ಪ್ರಾಡಕ್ಟ್. ಆಮೇಲೆ ಟಾಪ್ ಆನ್ ಟಾಪ್ ರಿಸಲ್ಟ್. ವಿಶ್ವಾಸ ಅವ್ರ ಮೇಸ್ತ್ರಿ ಮೇಲೆ ಇರ್ಲಿಕ್ಕೂ ಆ ಕಂಪ್ನಿ ಮೇಲೆ ಇರ್ಲಿಕ್ಕೂ ನನ್ನ ಅಂತಲ್ಲಿ ಬರ್ರಿ, ನಾನು ನಿಮ್ಗೆ 100% ಗ್ಯಾರಂಟಿ ತಂದು ಕೊಡ್ತೀನಿ. ಆದ್ರೆ ನಾನು ಮೊನಕ್ಕೆ ಬಾಕ್ಸ್ ಬಿಟ್ಟಿದ್ದೆ, ನಾನು ಫೋನ್ ಹಚ್ತೀನಿ ಬೇಕಂದ್ರೆ ಅವತ್ತು ಬಂದು ನಾನು ಮಾಲ್ ನೋಡ್ಕೇಸಿ ನಿಮ್ಮ ಮುಂದೆ ಟಾರ್ಗೆಟ್ ಮಾಡ್ಕೊತೀನಿ. ಸರ್ ಮೇಸ್ತ್ರಿ ಹೆಂಗೆ ಅನ್ಸಾರ ನಿಮಗೆ? ಮೇಸ್ತ್ರಿ ಮಾತ್ರ ಇಲ್ಲ, ಸುತ್ತಮುತ್ತ ಹಳ್ಳಿಯಾಗ ಯಾರು ಇಲ್ಲ ತಿಳ್ಕೊಂಡ್ರಿ. ಔಷಧ ಖರ್ಚು ಯಾವ ರೀತಿ ಹೊಡಿಸ್ತಾರ್ರಿ? ಪೂರ್ತಿ ಜೀರೋ ಐತ್ರಿ. ಇದು ನಿಮ್ಗೆ ದವಣಿ ಬಂದಿರ್ತಾರ ನಿಮ್ಮ ಪ್ಲಾಟಿಗೆ ಹೆಂಗೆ ಅವಾಗ ಯಾವ ರೀತಿ ನಿಮ್ಗೆ ಇದು ಮಾಡ್ರಿ ಅವ್ರು? ಏನ್ರಿ ಸುಮ್ಕರ ಅಲ್ಲೊಂದಿನ ಕಾಣಿಸ್ತೀರಿ ಹೊತ್ತೊಂಡೋದ್ರೆ ಅದು ಮುಚ್ಕೊಂಡು ಹೋಗ್ಬಿಡ್ತೀರಿ. ಅದು ಏನು ಕಾಣಿಸ್ಲಿಲ್ಲ. ಅದ್ರ ಮೂಲಕ ವಾಪಸ್ ಅನ್ಕ ಏನು ಗೊತ್ತಿಲ್ಲ. ಫ್ಲವರಿಂಗ್ ಗೊತ್ತಲ್ಲಿ ಹೇಳ್ಯಾರ ನಿಮ್ಗೆ ಫೋನ್ ಮಾಡಿ ಹೇಳ್ಯಾರ. ನಾನು ಕೂಡ ಇದ್ದು ಫ್ಲವರಿಂಗ್ ಎಲ್ಲ ಫೇಲ್ ಆಗಿರ್ ಸರ್ ಆಲ್ಮೋಸ್ಟ್. ನಮ್ಗೆ ಪ್ಲಾಟಿಗೆ ಒಂದು ಕತ್ ಸುನಾಗಿಲ್ಲ. ಈ ಸದ್ಯ ನೀವ ನೋಡ್ಬೋದು ಏನ್ರಿ ಫ್ಲವರಿಂಗ್ ಏನ್ರಿ ಎಫೆಕ್ಟ್ ಆಗಿದ್ರೆ ಅದೊಂದು ಫರ್ಕ್ ಕಾಣಿಸ್ತದೆ. ಇದು ಎಲ್ಲಿ ಏನು ಕಾಣಿಸಲ್ಲ. ಅದಕ್ಕೆ ಕ್ಲಿಯರಿಟಿ ಕೊನಿ ಕಾಣಿಸ್ತಾವ್ರಿ. ಆಮೇಲೆ ಈ ಸರ್ತ ನಮ್ಗೆ ಹೂನ ಬರ್ತಾವಲ್ಲಿ ಚಾನ್ಸ್ ಇದ್ದಿದ್ದಿಲ್ಲ. ಯಾಕಂದ್ರೆ ನೀರಿನ ಬೇಸಿಗೆ ಅಭಾವ ಇತ್ತು ಭಾಳ ಸಲ.
ಹಿಂಗಾಗಿ ಇಟ್ಟು ಬಂದಿದ್ದ ದೊಡ್ಡ ಪುಣ್ಯ ಆದ್ರೂ ಬಂದಿದ್ದ ಮಾಲ್ ಮಾತ್ರ ಫುಲ್ ಟಾಪ್ ಐತ್ರಿ. ವರ್ಷ ಎರಡು ತೆಗಿತೀನಿ ರೀ, ಅದಕ್ಕಿಂತ 1 ಟನ್ ಹೆಚ್ಚಿಗೆ ತೆಗಿತಾನೋ ಗ್ಯಾರಂಟಿ ಐತಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.